ಕಾನ್ಶಿಯಸ್ ಮೈಂಡ್ ಮತ್ತೆ ಬಲಮೆದುಳಿನ ಭಾಷೆ ಬಳಕೆ. ಇಲ್ಲಿ ಈ ಮಹಾವತಾರ್ ಫೌಂಡೇಶನ್ ನಲ್ಲಿ ನಾವೇನ್ ಕಲ್ತ್ವಿ, ನಿನ್ನೆ ಒಬ್ರು ಮಾಸ್ಟರ್ ಶೇರ್ ಮಾಡ್ಕೊಂಡ್ರು. ಇವತ್ತು ಕೂಡ ಸುಭದ್ರಾ ಮೇಡಮ್ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಕೊಳ್ತಾ ಇದೀವಿ. ಎಸ್ ಮೇಡಮ್, ಅವ್ರಿಗೆ ಅನ್ಮ್ಯೂಟ್ ಕೊಡಿ. ಅನುರಾಧ ಮೇಡಮ್. ಕೊಟ್ಟೆ ಮ್ಯಾಮ್. ನಮಸ್ತೆ ಮಾತಾಡಿ. ನಾ ಮಾತಾಡ್ದೆ ಮೇಡಮ್. ಹ್ಯಾಂಡ್ ರೈಸ್ ಇದ್ದಿದ್ದು ನಾನು ಮಾಡಿರ್ಲಿಲ್ಲ, ಮಾತಾಡ್ದೆ. ಇಲ್ಲ, ನೀವು ತರಗತಿಗೆ ಅಟೆಂಡ್ ಆಗಿದ್ರಲ್ಲ, ರೇಖಿ ತರಗತಿಗೆ, ಅದ್ರದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಅದ್ರದ್ದು ರೇಖಿ ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತು. ನಾನು ಫಸ್ಟ್ ಟೈಮ್ ತಗೊಂಡಿದ್ದೆ 20 years ಬ್ಯಾಕ್. ಆದ್ರೆ ಈಗ ಅದು ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಂಡಿರ್ಲಿಲ್ಲ. ಈಗ ಕೃಷ್ಣಮೂರ್ತಿ ಸರ್ ಹತ್ರ ತಗೊಂಡ್ಮೇಲೆ ಅದು ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಲೋ ಮ್ಯಾಮ್, ಅವ್ರು ಹೇಳಿ ಮುಗಿಸಿದ್ರು ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಅನುರಾಧ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಅಶ್ವಿನಿ ಮೇಡಮ್, ಧನ್ಯವಾದಗಳು. ಓಕೆ ಮೇಡಮ್. ಸುಭದ್ರಾ ಮೇಡಮ್ ಮಾತಾಡಿದ್ರೆ ಮೇಡಮ್? ಮಾತಾಡಿದ್ರು. ಇನ್ನ ನಾನ್ ಬರ್ಬೇಕು ಅಂತ ಇತ್ತು. ಅನುರಾಧ ಮೇಡಮ್ ಅವ್ರ ಅನಿಸಿಕೆ ತಿಳಿಸಿ. ಮೇಡಮ್, ಹೋದ್ಸಲ ಅಕ್ಯುಪ್ರೆಷರ್ಗೆ ಬಂದಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು. ಈ ಸಲನು ಬರೋಣ ಅಂತಿದ್ದೆ. ಮನೇಲಿ ನಮ್ಮ ಅಮ್ಮ ಎಲ್ಲ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲ ಯಾವಾಗಾರ ಇಟ್ಟಾಗ ಬರೋಣ ಅಂತ ಅನ್ಕೊಂಡಿದೀನಿ. ಕಲಿಬೇಕು ಅಂತ ಆಸೆ ಇದೆ. ಮತ್ತೆ ನೀವು ನಮ್ಗೆ ಕೋಸ್ಟ್ ಇವೆಲ್ಲ ಹೇಳ್ಕೊಟ್ಟಿದ್ದೀರಾ, ಟ್ರೈನಿಂಗ್ ಮಾಡ್ಸಿರೋದಕ್ಕೆ ನಮಗೆ ಖುಷಿ ಆಯ್ತು. ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್. ನಮಗೆ ಇವೆಲ್ಲ ಗೊತ್ತೇ ಇರ್ಲಿಲ್ಲ. ಟ್ರೈನಿಂಗ್ ಕೊಟ್ರಿ 4 ಜನಕ್ಕೆ, ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಹಂಗಾಗಿ ನಿಮಗೆ ನಮ್ ಕಡೆಯಿಂದ ಧನ್ಯವಾದಗಳು ಮೇಡಮ್. ಓಕೆ ಮೇಡಮ್, ನಾವೆಲ್ಲರೂ ಕೂಡ ನಿಮ್ಗೂ ಸಹ ಉಮಾದೇವಿ ಮೇಡಮ್ಗೆ, ಅನುರಾಧ ಮೇಡಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಎಲ್ರೂ ಕೂಡ ಸೇವಾ ಮನೋಭಾವ ಅನ್ನೋದ್ರಲ್ಲಿ ಇದ್ರ ಜೊತೆಲಿ ಮುಂದಾಗ್ತಾ ಇದ್ದೇವೆ. ಎಲ್ರೂ ಬರ್ತಾ ಇದ್ದೀರಾ ಮಾಸ್ಟರ್ಸ್, ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನೊಂದ್ ಸ್ವಲ್ಪ ಶೇರ್ ಮಾಡ್ಬೇಕು ಅನ್ನೋದಾದ್ರೆ, ರೇಖಿ ತರಗತಿ ರೈಟ್ ಬ್ರೈನ್ ಆಕ್ಟಿವಿಟಿ ನಿಜಕ್ಕೂ ಎಲ್ರೂ ಈ ಕ್ಲಾಸ್ ನ ಅಟೆಂಡ್ ಮಾಡ್ಬೇಕು ಅಂತ ಅನ್ನಿಸ್ತು. ನಾನೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ತುಂಬಾ ಏನೋ ಕಳ್ಕೊಂಡೇನೋ ಅಂತ ನಿಜಕ್ಕೂ ಅನ್ನಿಸ್ತು. ಈಗ ಸವಿತಾ ಮೇಡಮ್ಗೂ ಪಾಪ ತುಂಬಾ ಆಸೆ ಇದೆ, ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಅನುಭವನಾದ್ರೂ ಅವ್ರು ನಾವೇನ್ ಹೇಳ್ತೀವಿ ಅದ್ರಲ್ಲಿ ಸ್ವಲ್ಪನಾದ್ರೂ ಅವರು ಅರ್ಥ ಮಾಡ್ಕೊಳ್ಳೋ ಅಂತಹ ಒಂದು ಅರ್ಥ ಮಾಡ್ಸಕ್ ನಾವು ಹೇಳ್ತೀವಿ. ಅವರು ಅದನ್ನ ಕೇಳಿ ಆದ್ರೂ ಖುಷಿ ಪಡ್ತಾರೆ ಅಂತ ಭಾವಿಸ್ತೀವಿ. ಸಾಧ್ಯ ಇದ್ರೆ ಈ ರೀತಿಯಾದ ತರಗತಿಗಳು ಮತ್ತೊಮ್ಮೆ ಬರ್ತಾ ಇರುತ್ತೆ. ಸವಿತಾ ಮೇಡಮ್ ನೀವು ಅಟೆಂಡ್ ಮಾಡಿ ಅಂತ ಹೇಳ್ತಾ, ಅತ್ಯದ್ಭುತವಾದ ರೈಟ್ ಬ್ರೈನ್, ನಿಜಕ್ಕೂ ಅದ್ರ ಬಗ್ಗೆ ಹೇಳೋದಕ್ಕೆ ಪದಗಳಿಲ್ಲ ಅಂತಾನೆ ಹೇಳ್ಬೋದು. ನಮಗ್ ಗೊತ್ತಿಲ್ಲ ಆ ಸುಪ್ತ ಮನಸ್ಸಿನ ಶಕ್ತಿ ಎಷ್ಟಿದೆ ಅಂತ. ಸ್ವಲ್ಪವೇ ನಾವು ಕೇಳಿರ್ತೀವಿ. ಆದ್ರೆ ಆ ಆಫ್ಲೈನ್ ಅಲ್ಲಿ ಕಾರ್ಯಾಗಾರದಲ್ಲಿ ನಾವು ಅಟೆಂಡ್ ಮಾಡಿದಾಗ ಮಾತ್ರ ಅದರದ ಸಂಪೂರ್ಣ ವಿವರ ಆಗ್ಬೋದು, ವಿಷಯ ಮಾಹಿತಿ ನಮಗೆ ಗೊತ್ತಾದ್ಮೇಲೆ ನಾವು ಅದನ್ನ ಪ್ರಯೋಗ ಮಾಡ್ಕೊಂಡ್ಮೇಲೆ ಇನ್ನು ಅಂದ್ರೆ ಹೇಳ್ತಾರೆ, ಬಲಮೆದುಳಿಗೆ ಬಲಮೆದುಳೆ ಸಾಟಿ, ಅದಕ್ಕೆ ಯಾವುದು ನಿಲ್ಲೋದಿಲ್ಲ. ಹಾಗಾಗಿ ಅದನ್ನ ನಾವು ಆಕ್ಟಿವೇಶನ್ ಮಾಡ್ಕೊಂಬಿಟ್ರೆ ಎಲ್ಲರಿಗಿಂತ ಮೊದಲು ನಾವು ಸಾಧನೆ ಮಾಡೋದ್ರಲ್ಲಿ ಮುಂದಿರ್ತೀವಿ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಮಾಸ್ಟರ್ಸ್, ಇನ್ಯಾರಾದ್ರೂ ಮಾತಾಡೋರಿದ್ರೆ ಇಬ್ರು ಮಾಸ್ಟರ್ ಮಾತಾಡಿ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಸವಿತಾ ಮ್ಯಾಮ್ ಮಾತಾಡ್ತಾರೇನ್ರಿ? ಸವಿತಾ ಮೇಡಮ್. ನಮಸ್ತೆ ಮೇಡಮ್. ಎಸ್ ಮೇಡಮ್, ನಮಸ್ತೆ. ಇನ್ನೊಂದ್ಸಲ ಏನ ಇದು ಸಿಕ್ತಂದ್ರ, ಅವಕಾಶ ಸಿಕ್ತಂದ್ರ ಇದು ಹಾಕ್ತೀನ್ರಿ, ನಾನು ಬರ್ತೀನಿ, ತಿಳ್ಕೊತೀನಿ, ಅದ್ರ ಬಗ್ಗೆ ತಿಳ್ಕೊತೀನ್ರಿ ಮೇಡಮ್. ಖಂಡಿತ. ಈಗ ನಿಮ್ಗೆ ಆಸಕ್ತಿ ಇದೆ, ನಾನ್ ಬರ್ತೀನಿ, ನಾನು ಕಲಿಬೇಕು ಅಂತ ಅಷ್ಟ್ ಬಂದ್ರೆ ಸಾಕು. ಅದಕ್ಕೆ ಬೇಕಾದಂತಹ ಎಲ್ಲ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗಿದೆ ಅಂತಾನೆ ಅರ್ಥ. ಇವತ್ತು ಸಬ್ಜೆಕ್ಟ್ ಇದ್ದಿದ್ದು ಅದೇ.
ನಮ್ಮ ಹೇಮಾ ಮೇಡಮ್ ಏನಾದ್ರು ಮಾತಾಡ್ತಾರಾ ಇದ್ರ ಬಗ್ಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ರೇಖಿ ನಿಜವಾಗ್ಲೂ ಒಬ್ರು ಮನೇಲಿ ಕಲಿಲೇಬೇಕು. ರೇಖಿ ಅಟ್ಯೂನ್ಮೆಂಟ್ ಇನಿಷಿಯೇಷನ್ ಇಂದಾನೇನೆ ತುಂಬಾ ಒಂದು ಚೇಂಜಸ್ ನಮ್ಮ ವಲಯಗಳಲ್ಲಿ ಒಳಗಡೆ ಮಾನಸಿಕ ಪರಿವರ್ತನೆನ ನಾವು ನೋಡ್ತೀವಿ. ರೇಖಿ ನಿಜವಾಗ್ಲೂ ತುಂಬಾನೇ ಒಂದು ದೈವ ಚಿಕಿತ್ಸೆ. ಅದ್ರಲ್ಲಿ ಇವಾಗ ಕಾಕುಬಾಳ್ ಅವ್ರು ಹೇಳ್ದಾಗೆ ನಮ್ಗೆ ಡಿಸ್ಟೆನ್ಸೇ ಇರಲ್ಲ. ನಾವು ರೇಖಿ ಮಾಡುವಾಗ ಎಷ್ಟು ಮನ್ಸು ಮೊದಲನೇ ಡಿಗ್ರಿಗೆ ನಮ್ಗೆ ಸಿಂಬಲ್ಸ್ ಕೊಡಲ್ಲ. ಯಾಕೆ ಸಿಂಬಲ್ಸ್ ಕೊಡಲ್ಲ ಅಂದ್ರೆ ನಮ್ಮ ದೇಹ ಶುದ್ಧ ಆಗ್ಬೇಕಾಗಿರುತ್ತೆ. ಆ ಶುದ್ಧತೆಗೋಸ್ಕರ ಒಳ್ಳೆದ್ರಲ್ಲಿ ಒಂದ್ ತೊಟ್ಟು ಹಾಲಲ್ಲಿ ಏನಾರು ಹಾಕಿದ್ರೆ ಅದ್ ಹೇಗೆ ಇದಾಗುತ್ತೆ ಆ ತರ ಹಾಕೂಡ್ದು. ಹಾಲ್ ಮೊದ್ಲು ಕಾಯ್ಬೇಕು. ಅದಕ್ಕೋಸ್ಕರ ಮೊದಲನೇ ಡಿಗ್ರಿಯಲ್ಲಿ ಸಿಂಬಲ್ಸ್ ಇರಲ್ಲ. ಆ ರೇಖೆಯನ್ನು ಮಾಡ್ತಾ ಮಾಡ್ತಾ ಇವಾಗ ನಮ್ಗೆ ಧ್ಯಾನ ಕೂರಕ್ಕೆ ಆಗಲ್ಲಪ್ಪ, ನಾವೇನ್ ಮಾಡ್ತೀವಿ, ಒಂದ್ ಹಾರ್ಟ್ ಮೇಲೆ ಕೈ ಇಟ್ಕೊಂಡ್ ಮೊದ್ಲಿಗೆ ಒಂದ್ ಹಾರ್ಟ್ ಓಪನ್ ಮಾಡ್ಕೋತೀವಿ. ಹಾರ್ಟ್ ಮೇಲೆ ಕೈ ಇಟ್ಕೊಂಡ ತಕ್ಷಣ ನಮ್ಮ ಮನ್ಸು ಏನೋ ಒಂದ್ ಅಗಾಧ ಶಕ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಸುಮ್ನೆ ಇಟ್ಟು ಮಾಡ್ತಾ 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 ನಮ್ಮ ಮನ್ಸು ಕಂಪ್ಲೀಟ್ ಆಗಿ ಈ ಜಾಗದಲ್ಲಿ ಇರ್ತೀವಿ. ನಮ್ಮ ಮನ್ಸು ಯಾವಾಗ ಇಲ್ಲಿ ಹೋಗುತ್ತೆ, ನಮ್ಮ ಪ್ರಾಣ ಚೈತನ್ಯ ಇಲ್ಲಿ ಹರಿಯತ್ತೆ. ಇಡ ಪಿಂಗಳ ಸುಷುಮ್ನ ಎಲ್ಲ ಚೈತನ್ಯ ಇಲ್ಲಿ. ಅವಾಗ ಇದರಿಂದ ಹೋಗುವಂತ ಕೊಳೆಗಳೆಲ್ಲ ಹೋಗ್ಬಿಡುತ್ತೆ. ನೆಕ್ಸ್ಟ್ ತಲೆಗೆಲ್ಲ ಇಟ್ಕೊಳ್ತೀವಿ. 21 ಭಾಗನ ಈ ತರ ಹೀಲ್ ಮಾಡುವಾಗ 40 ನಿಮಿಷ ತಗೊಳತ್ತೆ. ಆ 40 ನಿಮಿಷದಿಂದ ನಮ್ಮ ಮನಸ್ಸು ಸಂಪೂರ್ಣ ಒಳಮುಖ ಆಗ್ಬಿಡುತ್ತೆ. ಧ್ಯಾನ ತಾನೇ ಆಗೋಗ್ಬಿಡುತ್ತೆ. ಮತ್ತೆ ನೋಡಿದ್ರ ಧ್ಯಾನದಿಂದಾನೇ ಎಲ್ಲಾ ಕೊಳೆಗಳು ಹೋಗೋದು ಅನ್ನೋದು ನಮಗ್ ಗೊತ್ತಾಯ್ತು. ಈಗ 21 ದಿನ ಇದು ತೆಗೆದುಕೊಂಡು ಶೀಲ್ಡಿಂಗ್ ಮಾಡ್ಕೊಂಡು ಪ್ರೊಟೆಕ್ಷನ್ ಮಾಡ್ಕೊಂಡು ನಾವು ರೇಖಿ ಮಾಡಿದ್ದೆ ಆದ್ರೆ 21ನೇ ದಿನಕ್ಕೆ ನಮ್ಮ ಬಾಡಿ ವೈಬ್ರೇಷನ್ ಲೆವೆಲ್ಸ್ ತುಂಬಾನೇ ಹೆಚ್ಚಾಗುತ್ತೆ. ಆಗ ನಾವು 2ನೇ ಲೆವೆಲ್ಗೆ ಹೋಗ್ತೀವಿ. ಈ ತರ 2ನೇ ಲೆವೆಲ್ ಅಂತೂ ಅದ್ಭುತವಾದ ಒಂದು ವಿಚಾರ. ಅದು ಏನೇನೋ ಆಗತ್ತೆ ಅಂತ ತಿಳ್ಕೊಂಡು ಹೋಗ್ಬಾರ್ದು. ಪ್ರತಿ ಸರಿ ಕಲಿಯುವಾಗ ನಾನೊಂದು ಮುಗ್ಧ ಮನಸ್ಸು ಇಟ್ಕೊಂಡು ಹೋಗ್ಬೇಕು, ಮಗುವಿನ ತರ. ಮತ್ ಪ್ರತಿದಿನ ಕ್ಲಾಸ್ ಅಟೆಂಡ್ ಮಾಡುವಾಗ ಯಾಕೆ ಅಷ್ಟೊಂದು ಉತ್ಸಾಹ ಇರುತ್ತೆ ಅಂತಂದ್ರೆ ನಾನ್ ಇವತ್ತೇ ತಿಳ್ಕೊತಿದ್ದೀನಿ, ಇವತ್ತೇ ಕಲಿತಿದ್ದೀನಿ ಅನ್ನೋ ಭಾವದಿಂದ ಇರ್ಬೇಕು. ಅವಾಗ ಬಹಳ ಬೇಗ ನಮ್ಗೆ ಪ್ರತಿಯೊಂದ್ರದ್ದು ಅನುಭವ ಆಗ್ಬೇಕಂದ್ರೆ ಇವ್ರು ಹೇಳಿದಾರೆ ಈ ತರ ಆಗುತ್ತೆ, ಇವ್ರು ಸರಿ ಇಲ್ಲ, ಇವ್ರು ಕೊಟ್ಟಿದ್ದಾರೆ ಸರಿ ಇಲ್ಲ. ಯಾವುದೇ ರೇಖಿ ಟೀಚರ್ ಆಗ್ಲಿ, ಯಾರೇ ಒಂದು ವಿದ್ಯೆ ಕೊಟ್ಟಿರ್ಲಿ, ಅದು 100% ನಾವು ತಗೋಬೇಕು. ಕೊಡೋದು ಪ್ರಕೃತಿಯಿಂದ ಅನ್ಲಿಮಿಟೆಡ್ ಆಗಿ ಬರುತ್ತೆ. ಆದ್ರೆ ನಾವು ತಗೊಳ್ಳುವಾಗ ಆ ಸಮರ್ಪಣೆ ಭಾವ, ಆ ತ್ಯಾಗ ಮನೋಭಾವ ಇರ್ಬೇಕು. ಅವಾಗ ಮನಸ್ಸು ಮುಗ್ಧತೆ ಆಗುತ್ತೆ. ಮುಗ್ಧತೆ ಆದವಾಗ ಕಲ್ಮಶ ಎಲ್ಲ ಹೋಗುತ್ತೆ. ಅವಾಗ ಅಷ್ಟು ಚೆನ್ನಾಗಿ ಎಲ್ಲದ್ರದ್ದು ಅನುಭವ ಆಗುತ್ತೆ. ನಾವಿಲ್ಲಿ ಯಾವ ಅನುಭವ ಆಗ್ಲಿ ಅಂತ ಮಾಡ್ಕೊಡ್ದು. ಯಾವಾಗೇ ಆಗ್ಲೂ ಸುಮ್ನೆ ಫ್ರೆಶ್ ಆಗಿ ಇವತ್ತೇ ತಿಳ್ಕೊತೀನಿ ಅಂತ ಕುತ್ಕೋಬೇಕು ಅಂತ ನಾನು ಹೇಳ್ತೀನಿ. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾಕೆ ಅನಿಸಿಕೆ ಕೇಳ್ಬೇಕು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈಗ ಈ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಇನ್ನಷ್ಟು ಮಾಹಿತಿ ಸಿಕ್ತು. ಮಾಡ್ಬೇಕು ಅಂತ ಸವಿತಾ ಮೇಡಮ್ ಏನು ಅನ್ಕೊಂಡಿದ್ದಾರೆ ಆ ತರ ಮಾಸ್ಟರ್ಸ್ಗೆ ಇನ್ ಸ್ವಲ್ಪ ಮಾಹಿತಿ ಸಿಕ್ತು. ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡೋ ಹೊತ್ತಿಗೆ ಏನೇನ್ ಬೇಕು, ಏನ್ ಕಲಿಬೇಕು, ಮಾಹಿತಿ ಕಲೆ ಹಾಕ್ಬೇಕು, ಇನ್ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಂಡು ಹೋದ್ರೆ ಇನ್ನೂ ಹೆಚ್ಚಿಗೆ ಅರ್ಥ ಆಗುತ್ತೆ ಸವಿತಾ ಮೇಡಮ್ ಅಂತ ಹೇಳ್ತಾರೆ. ಎಸ್ ಮೇಡಮ್. ಸುಭದ್ರಾ ಮೇಡಮ್ದು ಟೆಕ್ನಿಕಲ್ ಇಶ್ಯೂ ಆಗಿತ್ತು ಅನ್ಕೊಂತೀನಿ, ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಾನೇ ಅನ್ಮ್ಯೂಟ್ ಕೊಡ್ತೀನಿ ಅನುರಾಧ ಮೇಡಮ್. ಎಸ್ ಮೇಡಮ್. ಓಕೆ ಓಕೆ. ನಮಸ್ತೆ ಮೇಡಮ್. ಹೇಮಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ಮುಗ್ಧ ಮನಸ್ಸಿನಿಂದ ಹೋಗ್ಬೇಕು ಅಂತ ನಾನು ಹಿಂದೆ ತಗೊಂಡಿದ್ದೆ, ಅದನ್ನ ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಂಡಿರ್ಲಿಲ್ಲ. ಈಗ ತಗೊಂಡಿದ್ದು ತುಂಬಾ ಚೆನ್ನಾಗಾಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಹೇಮಾ ಮೇಡಮ್. ಧನ್ಯವಾದಗಳು ಮೇಡಮ್, ನಿಮ್ಗೆ ಧನ್ಯವಾದಗಳು. ಮತ್ತೊಂದ್ಸಲ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಶ್ವಿನಿ ಮೇಡಮ್ಗೂ ಅನುರಾಧ ಮೇಡಮ್ಗೂ ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಿನ್ನೆ ಉಮಾದೇವಿ ಮೇಡಮ್ ಅವರು ಕೂಡ ಅಟೆಂಡ್ ಆಗಿದ್ರು. ನಿನ್ನೆ ಅವಕಾಶ ತಗೊಂಡು ಅವರಿಂದ ಸಾಕಷ್ಟು ಮಾಹಿತಿಗಳನ್ನ ಪಡೆದ್ವಿ. ಮತ್ತೆ ಅವರ ಪರಿವರ್ತನೆನೂ ಕೂಡ ನಿನ್ನೆ ನೋಡಿದ್ವಿ. ನಾನು ಅವಕಾಶ ಕೊಡೋಣ ಅಂತ ಹೇಳ್ತಾ ಎಸ್ ಮಾಸ್ಟರ್. ಸುಭದ್ರಾ ಮೇಡಮ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳೋದಾದ್ರೆ, ಧ್ಯಾನಿಗಳಿಗೆ ಏನೇನೆಲ್ಲ ಘಟಿಸುತ್ತೆ, ಏನ್ ರಿಸಲ್ಟ್ ಪಡ್ಕೋಬಹುದು ಅನ್ನೋದನ್ನ ನಾವು ನಿನ್ನೆ ತಿಳ್ಕೊಂಡ್ವಿ ಕಾರ್ಯಾಗಾರದಲ್ಲಿ. ಹೌರ ನಮ್ಗೆ ಕ್ಯೂರಿಯಾಸಿಟಿ ಇತ್ತು, ಹೌರ ಅಂತ ಕೇಳಿದೀವಿ. ಮತ್ತೆ ಅದನ್ನ ಹೇಗೆ ನೋಡೋದು ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮನೋರಮಾ ಮೇಡಮ್ ನಿಂದ ಸ್ವಲ್ಪ ಮಾಸ್ಟರ್ಸ್ ನ ನೋಡಿದ್ದಾಯ್ತು. ಅದ್ರಲ್ಲಿ ಸುಭದ್ರಾ ಮೇಡಮ್ ಹೌರ ತುಂಬಾ ಚೆನ್ನಾಗಿದೆ.
ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಅವರ ಒಂದು ಧ್ಯಾನದ ಸ್ಥಿತಿ ಪ್ಲೀಸ್ ಹೊರಗ್ ಬಾ, 8 ಗಂಟೆ ಆಗೋಯ್ತು. ಸಾರಿ, ಲೇಟ್ ಆಯ್ತು ಇವತ್ತು. ಸಾರಿ ಮೇಡಮ್, 8 ಗಂಟೆ ಆಯ್ತು ಗೊತ್ತಾಗಿದೆ, ಆದ್ರೆ ನೀವು ಮ್ಯೂಟ್ ಮಾಡ್ಕೊಂಡಿಲ್ಲ. ಓ ಸಾರಿ, ನಾನ್ ತಾರಿಣಿಗೆ ಹೇಳ್ತಿದ್ದೆ. ಐ ಆಮ್ ಸಾರಿ. ಮ್ಯೂಟ್ ಮಾಡ್ಕೊಂಡ್ರಿ. ಓಕೆ. ಎಸ್, ಸುಭದ್ರಾ ಮೇಡಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವರ ತುಂಬಾ ನಮ್ಗೆ ಚೆನ್ನಾಗ್ ಕಾಣಿಸ್ತು. ಸುತ್ತ ಅವರ ಸರ್ಕಲ್ ಏನಿದೆ, ಸ್ಪಷ್ಟವಾಗಿ ಆ ಎಥೆರಿಕ್ ಬಾಡಿ ಅಂತ ಏನ್ ಹೇಳ್ತೀವಿ, ಈ ತರದ್ದೆಲ್ಲ ನಾವು ಆ ಬಣ್ಣಗಳ ಮೂಲಕ ನಾವು ನೋಡಿದ್ವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಎಸ್, ಥ್ಯಾಂಕ್ ಯು ಸುಭದ್ರಾ ಮೇಡಮ್. ನಿಮಗೂ ಥ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು. ನನ್ ಬಗ್ಗೆ ಹೇಳಿದ್ರೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇನ್ನ 2 ಅನಿಸಿಕೆಗಳನ್ನ ತಗೊಂಬಿಡೋಣ. ಉಮಾದೇವಿ ಮೇಡಮ್, ಸಂಕ್ಷಿಪ್ತವಾಗಿ ನಿಮ್ ಕಡೆಯಿಂದ ನೋಡೋಣ, ಏನ್ ಕೇಳ್ತೀವಿ. ನೀವು ನಮಸ್ತೆ ಅಶ್ವಿನಿ ಮೇಡಮ್. Yes, ಆ ma'am. ಕ್ಲಾಸ್ ಈಗ ಸುಭದ್ರಾ ಮೇಡಮ್ ಹೇಳಿದ್ರಿ, ತಾವ್ ಹೇಳ್ಕೊಡ್ಲಿಲ್ಲ. ನಿಮ್ಮ ಆಹಾರನು ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳಿದ್ರು ಕ್ಲಾಸ್ ಅಲ್ಲಿ. ಎಲ್ಲರಿಗಿಂತ ಚೆನ್ನಾಗಿರುತ್ತೆ, ನಿಮ್ಮದ್ ನೀವ್ ಹೇಳ್ಕೊಡ್ಲಿಲ್ಲ. ಸುಭದ್ರಾ ಮೇಡಮ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಅಲ್ಲಿ ಎಲ್ಲಾರು ಮಾಡಿದಾಗ ನಿಮ್ದೇ ಹೈ ಇದ್ದಿದ್ದು, ಆಹಾರ ನಿಮ್ದೇ ಹೈ ಇದ್ದಿದ್ದು. ಮನೋರಮ ಮೇಡಮ್ ತುಂಬಾ ಖುಷಿ ಪಟ್ರು. ಅಶ್ವಿನಿ ಮೇಡಮ್ಗೆ ಎಷ್ಟು ಚೆನ್ನಾಗಿದೆ ಆಹಾರ, ಅವ್ರಿಗೆ ನಿಜವಾಗ್ಲು ಸೇವಾ ಮನೋಭಾವ ತುಂಬಾ ಇದೆ, ಅದಕ್ಕೋಸ್ಕರ ಇಷ್ಟೊಂದು ಇದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ರು ಮೇಡಮ್. ಎಲ್ಲರಿಗಿಂತ ನಿಮ್ದೇ ಜಾಸ್ತಿ ಇದ್ದಿದ್ದು ಅಲ್ಲಿ. ಇಲ್ಲ ಮೇಡಮ್, ಹಾಗೇನಿಲ್ಲ, ಎಲ್ರದೂನು ಹಾಗೆ ಇರುತ್ತೆ. ಇಲ್ಲ, ಸ್ವಲ್ಪ ನಾವು ಇದಕ್ಕೆ ಅಷ್ಟು ಜನಕ್ ಮಾಡಿದ್ರಲ್ಲ, ಅಷ್ಟ್ ಜನಕ್ ಮಾಡಿದಾಗ ಅಲ್ಲಿ ಹೈ ಇದ್ದಿದ್ದೆ ನಿಮ್ದು ಅದ್ರಲ್ಲಿ. ಆಮೇಲೆ ನೆಕ್ಸ್ಟ್ ಸುಭದ್ರಾ ಮೇಡಮ್ ಇತ್ತು. ನಿಮ್ ಸೇವಾ ಮನೋಭಾವ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಅದೇ ತರ ಮೇಡಮ್ ನೀವು ಫೌಂಡೇಶನ್ ಅಲ್ಲಿ ಹಾಗೆ ಸೇವಾ ಮನೋಭಾವ ಇಟ್ಕೊಂಡಿದ್ದೀರಾ, ಅದಕ್ ಸಾಕ್ಷಿಭೂತವಾಗಿ ಅಲ್ಲಿ ಇತ್ತು ಮೇಡಮ್ ಅದು. ಎಸ್ ಮೇಡಮ್, ಥ್ಯಾಂಕ್ ಯು. ಸೇವಾ ಮನೋಭಾವ ನನ್ ಮನ್ಸಿನಲ್ಲಿ ಅದು ಬರ್ತಾ ಇದೆ, ಗುರುಗಳ ಕೃಪೆ. ಇನ್ನೂ ಹೆಚ್ಚೆಚ್ಚಿಗೆ ನಾನು ಮಾಡೋದಕ್ಕೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದೆ 100% ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಉಮಾದೇವಿ ಮೇಡಮ್, ನೀವು ಅಷ್ಟೇ. ನಿಮ್ಮಲ್ಲಿ ಮೊದಲಿಗಿದ್ದಂತಹ ಬದಲಾವಣೆಗಿಂತ ಈಗ ನೋಡ್ತಾ ಇದೀವಿ, ವಂಡರ್ಫುಲ್. ನಿಮ್ಮ ಮಾತಿನ ಶೈಲಿನೇ ಎಷ್ಟು ಬದಲಾಗಿದೆ, ನಿರೂಪಣೆ ಇನ್ನೂ ಅದ್ಭುತವಾಗಿ ಮಾಡ್ತೀರಾ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಕ್ಲಾಸ್ ಬಗ್ಗೆ ಹೇಳ ಮೇಡಮ್, ಕ್ಲಾಸ್ ಬಗ್ಗೆ ಹೇಳ. ಹೇಳಿ ಮೇಡಮ್. 7ನೇ ತಾರೀಕು ರೇಖಿ ಕಾರ್ಯಕ್ರಮ ಇತ್ತು, 8ನೇ ತಾರೀಕು ಬಲ ಮೇಲೆ ಸಕ್ರಿಯಗೊಳಿಸೋದಿತ್ತು. ಒಂದಕ್ಕೊಂದು ಎಷ್ಟು ಚೆನ್ನಾಗ್ ಲಿಂಕ್ ಇತ್ತು ಅಂದ್ರೆ ಎರಡೂ ನಾವು ರೇಖೆಯಿಂದ ನಾವು ಎಲ್ಲ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡು ಆರೋಗ್ಯನ ಕಾಪಾಡ್ಕೋಬಹುದಾಗಿತ್ತು. ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಪ್ರತಿಯೊಂದು ಬಗ್ಗೆನು ಸಂಕ್ಷಿಪ್ತವಾಗಿ ಕೃಷ್ಣಮೂರ್ತಿ ಸರ್ ಅವರು ತುಂಬಾ ಚೆನ್ನಾಗಿ ಎಲ್ಲ PDF ಎಲ್ಲ ಎಷ್ಟು ಚೆನ್ನಾಗ್ ಮಾಡ್ಕೊಂಡ್ ಬಂದಿದ್ರು ಅಂದ್ರೆ, ಅವರು ಒಂದು ಇಂಚು ಸಹ ಬಿಟ್ಟಿರ್ಲಿಲ್ಲ ಮೇಡಮ್. ಅವರು ಅಷ್ಟು ನೀಟಾಗಿ PDF ಮಾಡ್ಕೊಂಡ್ ಬಂದಿದ್ರು ಪಾಪ ನಮಗೋಸ್ಕರ. ಎಲ್ಲಿ ಮಾಹಿತಿ ಎಕ್ಸ್ಟ್ರಾನೇ ತಗೊಂಡ್ಬಂದಿದ್ರು ಬಿಡಿ ಅವರು. ಅಷ್ಟು ಮಾಹಿತಿ ಕೊಟ್ರು ಅಂದ್ರೆ, ತುಂಬಾ ಮಾಹಿತಿ ಕೊಟ್ರು. ಚೆನ್ನಾಗಿ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಬಂತು, ಪ್ರತಿಯೊಂದು ಐಡಿಯಾ ಬಂತು. ಬಲ ಮೆದುಳು ಸಕ್ರಿಯಗೊಳಿಸೋದ್ರ ಬಗ್ಗೆನು PDF ತುಂಬಾ ಚೆನ್ನಾಗ್ ತಗೊಂಡ್ಬಂದಿದ್ರು. ಪ್ರತಿಯೊಂದು ಬಗ್ಗೆನು ಕರೆಕ್ಟ್ ಮಾಹಿತಿ ಕೊಟ್ರು. ಅಷ್ಟು ಮಾಹಿತಿ ನಿಜವಾಗ್ಲು ಬೇರೆ ಕಡೆ ಅಷ್ಟು ಕೊಡಲ್ಲ ಅನ್ಸುತ್ತೆ ನನ್ ನಿಜವಾಗ್ಲು. ಅವ್ರು ಕೊಟ್ಟಿದ್ ಮಾಹಿತಿ ತುಂಬಾ ಸಂಪೂರ್ಣವಾಗಿತ್ತು ಮೇಡಮ್ ನಿಜವಾಗ್ಲು. ಅಷ್ಟು ಚೆನ್ನಾಗಿ PDF ಕೊಟ್ರು ಅವರು. ಆಮೇಲೆ ನಾವು ನೋಟ್ಸ್ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಅದು ಬರ್ಕೊಂಡ್ ಅವ್ರ ಅನ್ನಬೇಕಾ ನನ್ಗೆ ಏನು ಅನಿಸ್ಲಿಲ್ಲ, ಯಾರ ಹಿಂಗ ಅಗಲ್ಲ ಬಲಂತ ಮಾಡ್ತಾರೆ ಅನ್ಸಿತ್ತು. ಆದ್ರೆ ಮನೆ ಬಂದಾಗ ಗೊತ್ತಾಯ್ತು ನನಗೆ ಯಾಕೆ ಅವ್ರು ಅಷ್ಟು ಇದ್ರಾಗ ಹೇಳಿದ್ರು ಅಂತ. ನಾವು ಬರ್ಕೊಂಡಿದ್ದು ಮನ್ಸಲ್ಲಿ ಉಳಿತು ಮೇಡಮ್ ನನ್ ನಿಜವಾಗ್ಲು. ಅದು ಬರ್ಕೋಬೇಕು ಸರ್, ಅದು ಕರೆಕ್ಟ್ ಸರ್. ಅಗ್ಲೆಲ್ಲ ಹೇಳಿ ಮಾಡ್ಸಿದ್ದೆ ನಮ್ಗೆ ಒಂಥರ ಅದು ವಾತಾವರಣ ಹೆಂಗಿತ್ತು ಅಂದ್ರೆ, ಸ್ಟೂಡೆಂಟ್ ಟೀಚರ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಬೈತಾ ಇದ್ರು, ಎದುರಿಗೆ ಬೈತಾ ಇದ್ರು, ದಾನ ಹಂಚ್ತಾ ಇದ್ರು, ಬೈತಾ ಇದ್ರು, ಮತ್ತೆ ಹಂಗೆ ಮುಂದಿಸ್ತಾ ಇದ್ರು. ಒಂಥರ ಅದು ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಮಾಡೋ ಟೀಚಿಂಗು ತುಂಬಾ ಹಿಡಿಸ್ತು ಮೇಡಮ್ ನಿಜವಾಗ್ಲು. ಅವ್ರ PDF, ಅವ್ರು ಮಾತಾಡೋ ರೀತಿ, ಅವ್ರು ನಮ್ ಕನೆಕ್ಟ್ ಆಗೋ ರೀತಿ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಕಲ್ತ್ರ ಅಂತ ಅವ್ರಿಂದ ಕಲಿಬೇಕು, ಅಂತ ಮಹಾನುಭಾವರಿಂದ ಕಲಿಬೇಕು ಅಂತ ಅನಿಸ್ತು ಮೇಡಮ್ ನಿಜವಾಗ್ಲು. ಅವ್ರು ಮನೋಹರ ಮೇಡಮ್ ಅಷ್ಟೇ ನಾಲೆಡ್ಜ್ ಇದೆ ಅವ್ರಿಗೆ, ಇಬ್ರಿಗೂ ಅಷ್ಟೇ ನಾಲೆಡ್ಜ್ ಇದೆ ಮೇಡಮ್ ನಿಜವಾಗ್ಲು. ನಮ್ ಫೌಂಡೇಶನ್ ಇರೋರು ಪ್ರತಿಯೊಬ್ರು ಆ ಕಾರ್ಯಕ್ರಮ ಅಟೆಂಡ್ ಆಗಿ ಜ್ಞಾನವನ್ನ ಪಡ್ಕೋಬೇಕು ಅಂತ ನನ್ನ ಅಭಿಲಾಷೆ ಮೇಡಮ್ ನಿಜವಾಗ್ಲು. ಎಸ್ ನಾವು ಮೇಡಮ್. ನಿಜವಾಗ್ಲು ಹೋಗ್ಲಿಲ್ಲ ಅಂದ್ರೆ ಎಷ್ಟು ಮಿಸ್ ಮಾಡ್ಕೊಂತ ಇದ್ವಿ ಅಂತ. ಹೋಗಿದ್ದಕ್ಕೆ ನಂಗೆ ತುಂಬಾ ಅನುಕೂಲ ಆಯ್ತು ಮೇಡಮ್. ನಾನು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮೇಡಮ್ ಡೈಲಿ ನಾನು. ಸೂಪರ್ ಮೇಡಮ್.
ಈಗ ನಿಮ್ ತರನೇ ಅನಿಸಿಕೆ ಅಭಿಪ್ರಾಯನ ಕೊಡುವಂತಹ ಮಾಸ್ಟರ್ಸ್ ಕಾಯ್ತಾ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ರಾಧಾ ಮೇಡಮ್ ಬರ್ತಾರೆ ಅಂತ. ಥ್ಯಾಂಕ್ ಯು. ಅದಕ್ಕಿಂತ you, ಮುಂಚೆ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಉಮಾದೇವಿ ಮೇಡಮ್ಗೆ ಅವ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಅನ್ಮ್ಯೂಟ್ ಕೊಡಿ ಮೇಡಮ್. ಕೊಟ್ಟೆ. ರಾಧಾ ಮೇಡಮ್ ವೆಲ್ಕಮ್. ನಿಮ್ಮ ಅಭಿಪ್ರಾಯನ ಕೇಳೋಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಆಗಿದೆ. ನಿಮ್ಗೂ ಧನ್ಯವಾದಗಳು. ಉಮಾ ಮೇಡಮ್ಗೂ ಧನ್ಯವಾದಗಳು. ಯಾಕಂದ್ರೆ ಮೊನ್ನೆ 2 ದಿನ ಕಾರ್ಯಕ್ರಮ ಒಂದ್ ಸೆಕೆಂಡ್ ಅನುರಾಧ ಮೇಡಮ್, ನೀವು ನಿರೂಪಣೆ ನೀವು ಹೆಸರು ಕರೆಯುವಾಗ ನೀವು ಈಗ ಮ್ಯೂಟ್ ಮಾಡ್ಕೊಂಬಿಡಿ. ಮ್ಯೂಟ್ ಮಾಡ್ಕೊಂಬಿಡಿ, ಡಿಸ್ಟರ್ಬೆನ್ಸ್ ಬರ್ತಿದೆ. ಎಸ್ ಮೇಡಮ್ ಮಾತಾಡಿ ಈಗ. 2 ದಿನ ಕಾರ್ಯಕ್ರಮ ನಾವು ಫಸ್ಟ್ನೇ ರೇಖಿ ದೀಕ್ಷೆ ತಗೊಂಡಿದ್ರೆ ಆದ್ರೆ ಏನು ಅದ್ರಾಗ ನಾವು ಮಾಡೇ ಇಲ್ಲ, ಏನು ಗೊತ್ತೇ ಇಲ್ಲ. ಎಲ್ಲಾರು ಹೇಳೋಲ್ಲ ಆನ್ಲೈನ್ ಆಗೈತಿ ಏನ್ ಕಲ್ಗೋಗ್ತೀರಿ ಅಂತ. ಅದೇ ನಾವ್ ಫಸ್ಟ್ ಆಕ್ಯುಪೇಷನ್ ಥೆರಪಿ ತಗೊಂಡಿದ್ರಲ್ಲ, ನಮ್ ಕೃಷ್ಣಮೂರ್ತಿ ಗುರುಗಳೇ ಬರ್ಬೇಕಾದ್ರೆ ನಾವ್ ಇಲ್ಲೆಲ್ಲೂ ಕಲ್ತಿ ಏನಂತ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು. ನಮ್ ಹೆಲ್ತ್ಗೂ ನಮ್ಗೂ ಎಲ್ಲಕ್ಕೂ. ಅಂದ್ರೆ ನಿಮ್ ದಾರ ಮಾತ್ರ ಸೂಪರ್ ಆಗೈತೆ ಅಂದ್ರಲ್ಲ, ನನ್ಗಂತೂ ಖುಷಿ ಆಯ್ತು. ಅವಾಗ ಸರ್ ಹೇಳಿದ್ರಲ್ಲ, ಅಶ್ವಿನಿ ಮೇಡಮ್ ಅದು ಮನೋರ ಮೇಡಮ್, ಅಶ್ವಿನಿ ಅವ್ರದ್ದು ಹಾರ ಮಾತ್ರ ಸೂಪರ್ ಆಗೈತೆ ಅಂತ ನಾನು ನೋಡ್ದೆ. ನನ್ಗೂ ಹಾರ ಸಕ್ಕದಾಗ ಕಾಣಿಸ್ತಾ ಇತ್ತು. ನಾವು ಆ ವೇದಿಕೆಗೆ ಹೋಗಿದ್ದಕ್ಕೂ ಅಲ್ಲಿ ನಾವು ಭಾಗವಹಿಸಿದಕ್ಕೂ ಇನ್ಯಾವುದು ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಒಂದು ಜ್ಞಾನ ಕೊಟ್ಟಿದ್ದಕ್ಕ ಮಹಾವತಾರ್ ಫೌಂಡೇಶನ್ಗೂ ಕೃಷ್ಣಮೂರ್ತಿ ಸರ್ಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ನಾನು ಯಾವತ್ತು ಅನ್ಬಿಟ್ಟು ಮಾತಾಡ್ಕೊಳಲ್ಲ, ಮಕ್ಳೆಲ್ಲ ಹೋಗಂದ್ರೆ ನಾನು ಇವತ್ ಮಾತಾಡ್ಬೇಕು ಅಶ್ವಿನಿ ಮೇಡಮ್ ಅವ್ರೆ ಅನ್ಬಿಟ್ಟು ಮಾತಾಡ್ದೆ. ನನ್ಗೂ ಕ್ಯೂರಿಯಾಸಿಟಿ, ಈ ಕಲಿಬೇಕು ಸೇವೆ ಮಾಡ್ಬೇಕು ಅಂತ. ನೋಡೋಣ ನಮ್ ಗುರು ಎಲ್ಲಿ ಕರ್ಕೊಂಡೋಗ್ ಮಹಾವತಾರ್ ಬಾಬಾ ಎಲ್ಲಿ ಫಸ್ಟ್ ಅವರೇ ನನ್ ಧ್ಯಾನಕ್ಕೆ ಕರ್ಕೊಂಡ್ ಬಂದಿದ್ದು. ನಾನು ಎಲ್ಲಿ ಕರ್ಕೊಂಡು ಹೋಗ್ತಾರ ಕೈ ಹಿಡ್ಕೊಂಡು ನಾನು ಅಲ್ಲಿ ಗಂಟ ಸಾಕ್ತಾನೆ ಇರ್ತೀನಿ. ಈ ವೇದಿಕೆಗಾಗಿ ನನಗೆ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ವಂಡರ್ಫುಲ್ ಮೇಡಮ್. ಮಾತಾಡಿದ್ರಿ, ಸಂತೋಷ ಆಯ್ತು. ಇದ್ರ ಜೊತೆಗೆ ಇದೇ ರೀತಿ ಸೇವಾ ಮನೋಭಾವ ಅಂತಂದ್ರೆ ಅದನ್ನ ಕಾರ್ಯಗತ ಮಾಡೋದು ಯಾವಾಗ ಅಂತ ನಾನಂತೂ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ರಾಧಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸಾಕಷ್ಟು ಮಾಸ್ಟರ್ಸ್ ಆಫ್ಲೈನ್ ಕಾರ್ಯಾಗಾರದಲ್ಲಿ ಭಾಗವಹಿಸೋದ್ರಿಂದ ಅದ್ಭುತವಾದ ಮಾಸ್ಟರ್ಸ್ ನಿಂದ ವೈಬ್ರೇಷನ್ ತಗೊಳ್ತೀವಿ. ಸಾಕಷ್ಟು ಮಾಹಿತಿಗಳನ್ನ ರಾಧಾ ಮೇಡಮ್ ಮ್ಯೂಟ್ ಮಾಡ್ಕೊಂಬಿಡಿ. ಮಾಹಿತಿಗಳನ್ನ ತಗೊಳ್ತಾ ಇರ್ತೀವಿ. ಮತ್ತಷ್ಟು ಮಗದಷ್ಟು ಇನ್ನೂ ಎಷ್ಟೊಂದು ಅನುಭವಗಳಿದ್ದಾವೆ, ಅದನ್ನೆಲ್ಲ ಶೇರ್ ಮಾಡೋದಿದೆ. ಅದನ್ನ ಒಂದು ಕಿರುಚಿತ್ರದಲ್ಲಿ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಈಗ ಯಶೋಧ ಮೇಡಮ್. ಕೊಡ್ತಾ ಇದ್ದೀರಾ ಮೇಡಮ್? ಅನುರಾಧ ಮೇಡಮ್. ಅಶ್ವಿನಿ ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ತೆ. ನಮ್ ಗುರುಜಿ ಅವರು ನಾವು ಫಸ್ಟ್ ಡಿಗ್ರಿ ಕೊಟ್ಟಾಗ ನಾವು ಕೂಡ ಅವ್ರ ಕೈಲಿ ಎಷ್ಟು ಬೈಸ್ಕೊಂಡಿದೀವಿ, ಆಮೇಲೆ ಎಷ್ಟು ಮುದ್ ಮಾಡ್ತಾರೆ ಅವರು ಅಂತ ನನಗೆ ತುಂಬಾ ನೆನ್ಪಾಗ್ತೈತಿ. 2 ದಿನನೂ ಮೇಡಮ್ ಒಂದ್ ಮೆಸೇಜ್ ಕೂಡ ಹಾಕಿದ್ದೆ, ತಡಿನಾರ್ದನೆ ನಿಮಗೊಂದ್ ಮೆಸೇಜ್ ಹಾಕಿದ್ದೆ ನಾನು. ನಿನ್ನೊಳಗೆ ನೀನೊಕ್ಕು, ನಿನ್ನ ನೀನೇ ಕಂಡು, ನೀನಾಗು ಗೆಳೆಯ ಗೆಳತಿ. ಅದೆಷ್ಟು ಅದ್ಭುತವಾದ ಸಾಲು. ಈ ರೇಖೆ ಅನ್ನೋದು ನಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಕೊಡುತ್ತೆ, ದೇಹಕ್ಕೆ ಆರೋಗ್ಯ ಕೊಡುತ್ತೆ, ಮತ್ತೆ ಕುಟುಂಬಕ್ಕೆ ಸುಖ ಕೊಡುತ್ತೆ. ಆರೋಗ್ಯವೇ ನಿಜವಾದ ಐಶ್ವರ್ಯ. ನಾವೊಬ್ರು ಮನೇಲಿ ಚೆನ್ನಾಗಿ ಆರೋಗ್ಯವಾಗಿದ್ದೀವಿ ಅಂತಂದ್ರೆ ಇಡೀ ಮನೆನೇ ಆರೋಗ್ಯವಾಗಿಡಕ್ಕೆ ಪ್ರಯತ್ನ ಪಡ್ತೀವಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಮಾತಾಡೋದ್ರಿಂದ ಹಿಡ್ದು, ಅವರಿಗೆ ಆಹಾರ ತಯಾರು ಮಾಡ್ಕೊಡೋದ್ರಿಂದ ಹಿಡ್ದು, ಅವ್ರ ಸೇವೆ ಮಾಡೋದ್ರಿಂದ ಹಿಡ್ದು, ಪ್ರತಿದಿನನೂ ಅದನ್ನ ಮನನ ಮಾಡ್ಕಂತ ಅವ್ರಿಗೂ ನಾವು ಸೆಲ್ಫ್ ಹೀಲಿಂಗ್ ಮಾಡ್ಕಂತ ಅವ್ರಿಗೂ ಹೀಲಿಂಗ್ ಮಾಡ್ತಾ ಬಂದಾಗ ಹಾಸ್ಪಿಟ್ಲ್ ಕಡೆ ತಿರುಗಿಯೇ ನೋಡಂಗಿಲ್ಲ. ಅಷ್ಟು ಒಂದು ಅದ್ಭುತವಾದ ಶಕ್ತಿ ರೇಖೆಯಲ್ಲಿದೆ. ಇದೇನು ಅಂದ್ರೆ ಪ್ರತಿದಿನ ಮಾಡ್ಕಂತಾನೆ ಇರ್ಬೇಕು. ಮಾಡ್ಕೊಂಡ್ಲಿಲ್ಲ ಅಂದ್ರೆ ನಮ್ ಗುರುಗಳು ನಮಗೆ ಒಂದು ದೀಕ್ಷೆ ಕೊಟ್ಟಿರ್ತಾರಲ್ಲ, ಆ ದೀಕ್ಷೆ ಸ್ವಲ್ಪ ಕಡಿಮೆ ಆಗ್ತಾ ಲೋ ಆಗ್ತಾ ಬರ್ತಾ ಇರುತ್ತೆ. ಅವರು ಪ್ರತಿದಿನ ಅವ್ರದ್ದು ಉಚ್ಚಾರಣೆ, ನಮ್ ಗುರುಗಳು ಅಂದ್ರೆ ಕೃಷ್ಣಮೂರ್ತಿ ಗುರುಗಳಿಗೆ ಧನ್ಯವಾದ, ಅವರಿಗೆ ಆಹ್ವಾನ ಮಾಡ್ಕೊಂಡು ಧನ್ಯವಾದ ಹೇಳ್ತಾ ಬಂದಾಗ ಆ ಎನರ್ಜಿ ಕಡೆ ಉಸಿರಿರೋವರೆಗೂ ಇರುತ್ತೆ ಅನ್ನೋದು ನನ್ನ ಭಾವನೆ. ಆ ರೇಖಿ ಎನರ್ಜಿ ಅಂತೂ ಫುಲ್ ನಾನು ಸೆಲ್ಫ್ ಫೀಲಿಂಗ್ ಪ್ರತಿದಿನ ಮಾಡ್ಕೊತೀನಿ. ನಾನು ಈ ಒಂದು ವೇದಿಕೆಯಲ್ಲಿ 1 ತಿಂಗ್ಳುಗಟ್ಲೆ ನಾನು ಬಂದೇ ಇಲ್ಲ. ಅದಕ್ಕೆ ಒಂದ್ ಕಾರಣನೂ ಇತ್ತು. ಈಗ ಸ್ವಲ್ಪ ನಾನು ಕ್ಯೂರ್ ಆಗಿದ್ದೀನಿ. ನೆಕ್ಸ್ಟ್ ಖಂಡಿತ ಈ ವೇದಿಕೆಯಲ್ಲಿ ನಾನೇ ಕಾಣಿಸ್ಕೊಳಕ್ ಇಷ್ಟಪಡ್ತೀನಿ. ನನ್ಗೂ ಬಹಳ ಖುಷಿ ಇದೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ತುಂಬಾ ನಾನು ಬಂದಿಲ್ಲ ಅಂತಂದ್ರೂ ಕೂಡ
ಧ್ಯಾನ ಅಂತೂ ಬಿಟ್ಟಿಲ್ಲ. 3 ಗಂಟೆಯಿಂದ ಹಿಡಿದು 5 ಗಂಟೆವರೆಗೂ ಪ್ರತಿದಿನ ಧ್ಯಾನ ಮಾಡ್ತೇನೆ. ಈಗ ಹೆಂಗೆ ಅಂದ್ರೆ ಧ್ಯಾನಕ್ಕೂ ವಿಶ್ವಕ್ಕೂ ನನಗೂ ಕನೆಕ್ಷನ್ ಹೆಂಗ್ ಬಂದಿದೆ ಅಂತಂದ್ರೆ, ಫುಲ್ ಕಣ್ಮುಚ್ಚಿ ಕೂತ್ರೆ ಸಾಕು ಬ್ರಹ್ಮಾಂಡನೇ ಬಂದು ನನ್ನ ಕಣ್ಣು ಎದುರುಗಡೆನೆ ಕಾಣಿಸ್ತಿದೆ ಅನ್ನೋ ಅಷ್ಟು ಅದ್ಭುತವಾದ ಧ್ಯಾನ ಶಕ್ತಿ ನನಗಾಗಿದೆ ಅಶ್ವಿನಿ ಮೇಡಮ್. ತುಂಬು ಹೃದಯವಾದ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ. ನಾನ್ ಮತ್ತೊಮ್ಮೆ ಬರ್ಬೇಕಾಗಿತ್ತು ಅನ್ಸ್ತಿತ್ತು. ನೀವೆಲ್ಲ ಹೋದಾಗ ನಿಮ್ ಜೊತೆ ಇನ್ನೊಂದ್ ಸ್ವಲ್ಪ ಕಾಲ ಕಳಿಬೋದಿತ್ತಲ್ವಾ 2 ದಿನ. ಅಂದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅಲ್ಲಿ ಹೋಗಿ ಅನುಭವ ಆದರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಮಾಹೆ ಹೆಂಗಿರುತ್ತೆ. ಆ ಫೌಂಡೇಶನ್ನೇ ಆಗ್ಲಿ, ಆ ಗುರುಗಳೇ ಆಗ್ಲಿ, ಆ ದೀಕ್ಷೆನೇ ಆಗ್ಲಿ, ಅವ್ರು ಕೊಡೋ ಅಂತ ನಮಗೆ ಒಂದೊಂದು ವಿದ್ಯೆನೇ ಆಗ್ಲಿ, ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಮಕ್ಳು ತರ ಕೂತ್ಬಿಡ್ತೀವಿ ನಾವು. ನಾವು ನಾವಾಗಿರೋದಿಲ್ಲ. ಅಲ್ಲಿ ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇರುತ್ತೆ ಅಂತಂದ್ರೆ, ನಾವು ನೆಕ್ಸ್ಟ್ ಒಂದು ಲೆವೆಲ್ಗೆ ಅಂತಂದ್ರೆ ಫಸ್ಟ್ ಪ್ರೈಮರಿ ಸ್ಕೂಲ್ ಇಂದ ಹೋಗಿದ್ವಲ್ಲ ಅದೆಲ್ಲ ನೆನಪಾಗ್ಬಿಡುತ್ತೆ. ಅದೊಂದು ನನಗೆ ತುಂಬಾ ಅನುಭವ, ಮರೆಯಕ್ಕೆ ಸಾಧ್ಯ ಇಲ್ಲ ಮೇಡಮ್. ಆಕ್ಯುಪ್ರೆಷರ್ ಇರ್ಬೋದು, ರೇಖಿ ದೀಕ್ಷೆ ಇರ್ಬೋದು, ನಾನು 2-3 ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಇನ್ನು ಮುಂದುವರಿದ ಭಾಗ ಶನಿವಾರಕ್ಕೆ ಹೇಳ್ತಾರೆ ಅಂತ ಭಾವಿಸೋಣ. ಓಕೆ, ಧನ್ಯವಾದಗಳು. ಎಲ್ಲ ವೇಟ್ ಮಾಡ್ತಾ ಇದ್ದಾರೆ, ಯಾರಿರ್ಬೋದು ಇಷ್ಟು ಸುಂದರವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಅದೇ ಯಶೋಧ ಮೇಡಮ್ ಒಂದ್ ಕಿರುಚಿತ್ರದಲ್ಲಿ ನಮ್ಮ ಯಜಮಾನ್ರು ಪಾತ್ರ ಮಾಡಿದ್ರು, ಅವ್ರನ್ನ ಯಜಮಾನ್ರು ಅಂತ ಕರಿತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಯಜಮಾನ್ರೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಅನಿಸಿಕೆಲಿ ಏನ್ ಪವರ್ ಇದೆ. ಎಲ್ಲ ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡ್ತಾನೆ ಇದ್ದಾರೆ. ಈಗ ಮಂಜುನಾಥ್ ಸರ್ ಮಾತಾಡ್ತಾರೆ. ವೆಲ್ಕಮ್ ಸರ್. ಅನ್ಮ್ಯೂಟ್ ಕೊಡಿ ಮೇಡಮ್. ಕೊಟ್ಟೆ. ಸರ್ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್. ನಮಸ್ತೆ ಕಾಕುಬಾಳು ಸರ್. ತಮ್ಮ ಧ್ವನಿ ಇದೆಯಲ್ಲ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಧ್ವನಿ, ಆಕರ್ಷಕವಾಗಿರ್ತಕ್ಕಂಥ ಧ್ವನಿ ಸರ್. ಕಾಗೆಯ ಧ್ವನಿಯನ್ನ ಕೇಳಿದ್ರೆ ಈ ಕಾಗೆ ಆಡೋದನ್ನ ಯಾವಾಗ ನಿಲ್ಲಿಸ್ಬಿಡುತ್ತಪ್ಪ ಅನ್ಸುತ್ತೆ. ಕೋಗಿಲೆಯ ಧ್ವನಿಯನ್ನ ಕೇಳಿದ್ರೆ ಮತ್ತೆ ಮತ್ತೆ ಆ ಧ್ವನಿಯನ್ನ ಕೇಳಬೇಕು ಅನ್ಸುತ್ತೆ. ಪತ್ರಿಜಿಯವರ ಫ್ಲೂಟ್ ಅನ್ನ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಲೌಕಿಕ ಜೀವನದಲ್ಲಿ, ಶೈಕ್ಷಣಿಕ ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬ ಗುರುವಿನ ಅವಶ್ಯಕತೆ ಇರ್ತದೆ. ಪ್ರತಿ ಶಾಲೆಗಳಲ್ಲೂ, ಪ್ರತಿ ತರಗತಿಗಳಲ್ಲೂ ಒಬ್ಬ ಕ್ಲಾಸ್ ಟೀಚರ್ ಇರ್ತಾರೆ. ಅವರ ಮಾರ್ಗದರ್ಶನದಲ್ಲೇ ನಾವು ಶೈಕ್ಷಣಿಕವಾಗಿ ಯಶಸ್ಸನ್ನ ಗಳಿಸ್ತೇವೆ. PhD ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಗುರುವಿನ ಅವಶ್ಯಕತೆ ಇದ್ದು ಅವರ ಮಾರ್ಗದರ್ಶನದಲ್ಲಿ ನಾವು PhD ಪದವಿಯನ್ನ ಪಡಿತೇವೆ. ಈ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸನ್ನ ಪಡಿಬೇಕು ಅಂತ ಹೇಳಿದ್ರೆ ಈ ಆಧ್ಯಾತ್ಮಿಕ ಜೀವನಕ್ಕೂ ಕೂಡ ಒಬ್ಬ ಮೆಂಟರಿನ, ಒಬ್ಬ ಅತ್ಯುನ್ನತ ಜ್ಞಾನವನ್ನ ಪಡೆದಿರ್ತಕ್ಕಂಥ ಒಬ್ಬ ಗುರುವಿನ ಅವಶ್ಯಕತೆ ಇರ್ತದೆ. ಒಬ್ಬ ಗುರುವಾಗಿ ಸಾವಿರಾರು ಜನ ಮಾಸ್ಟರ್ಗಳಿಗೆ ತಾವು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದೀರಿ. ಧ್ಯಾನಾಸಕ್ತರನ್ನಾಗಿ ಮಾಡ್ತಾ ಇದ್ದೀರಿ. ಅವರ ಪಾಪ ಕರ್ಮಗಳನ್ನ ತೊಳಿತಾ ಇದ್ದೀರಿ. ತಾವ್ ಹೇಳ್ತಾ ಇದ್ರಿ ಫ್ರೀಕ್ವೆನ್ಸಿ ಅಂತ ಹೇಳಿ. ಆ ಫ್ರೀಕ್ವೆನ್ಸಿಯನ್ನ ಹೆಚ್ಚಿಸಿಕೊಂಡು ಅವರ ಬದುಕುಗಳನ್ನ ಹಸನು ಮಾಡಿಕೊಳ್ಳಿಕ್ಕೆ, ಅವರ ಆಧ್ಯಾತ್ಮಿಕ ಬದುಕುಗಳು ಉನ್ನತ ಹಂತಕ್ಕೆ ತಲುಪುವುದಕ್ಕೆ ತಾವು ನೀಡ್ತಾ ಇರ್ತಕ್ಕಂಥ ಜ್ಞಾನ ಅತ್ಯುನ್ನತವಾಗಿರ್ತಕ್ಕಂಥದ್ದು ಸರ್. ಇದಕ್ಕೆ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ಕೊಟ್ಟು ಎಲ್ರಿಗೂ ಕೂಡ ಇವತ್ತು ಪ್ರಪಂಚದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಧ್ಯಾನ ಯಾವುದು ಅಂತ ಹೇಳಿದ್ರೆ, ದಾನ ಯಾವುದು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅನ್ನದಾನ ಅಂತ ಹೇಳ್ತಾ ಇದ್ರು, ಅಕ್ಷರ ಜ್ಞಾನ ಅಂತ ಹೇಳ್ತಾ ಇದ್ರು, ಕಣ್ಣಿನ ದಾನ ಅಂತ ಹೇಳ್ತಾ ಇದ್ರು, ಆ ನಂತರದಲ್ಲಿ ದೇಹದ ದಾನ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ನಾವು ಒಂದು ಕಾಲದಲ್ಲಿ ಆ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಅದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕವಾದ ದಾನ, ಆಧ್ಯಾತ್ಮಿಕ ಜ್ಞಾನದ ದಾನ ಅಂತ ಹೇಳಿ ಇವತ್ತು ನಾವು ತಮ್ಮೆಲ್ಲರ ಉಪನ್ಯಾಸಗಳನ್ನ, ಜ್ಞಾನವನ್ನ ಕೇಳ್ತಾ ಇವತ್ತು ನಮಗೆ ಅನಿಸ್ತಾ ಇರ್ತಕ್ಕಂಥದ್ದು ಎಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥ ದಾನ, ಜ್ಞಾನ ಹಂಚಿಕೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಇಷ್ಟೊಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಜ್ಞಾನವನ್ನ ಹಂಚಿಕೆ ಮಾಡ್ತಾ ಇರ್ತಕ್ಕಂಥ ಕಾಕುಬಾಳ್ ಸರ್ ಅವ್ರಿಗೆ ಆತ್ಮಪೂರ್ವಕ ನಮನಗಳು, ಧನ್ಯವಾದಗಳು. ಎಲ್ಲ ಮಾಸ್ಟರ್ಗಳಿಗೆ, ವಿಶೇಷವಾಗಿ ಕಾಕುಬಾಳ್ ಸರ್ ಅವ್ರಿಗೆ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್. ನೀವು ಪ್ರತಿ ಬಾರಿ ಅನಿಸಿಕೆ ಕೊಡಕ್ ಬಂದಾಗ ಒಂದು ಕವನನೇ ನಿಮ್ಮ ಒಳಗಡೆಯಿಂದ ಮೂಡುತ್ತೆ ಅಂತ ಹೇಳ್ಬೋದು. ಓಕೆ, ಎಲ್ಲಾ ಮಾಸ್ಟರ್ಸ್ನ ಪ್ರಶ್ನೋತ್ತರ ಮುಗ್ದಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಹಾಗೆ ಕಾರ್ಯಾಗಾರವನ್ನು ಕೊಟ್ಟಂತಹ ಕೃಷ್ಣಮೂರ್ತಿ ಸರ್ ಹಾಗೂ ಮನೋರಮಾ ಮೇಡಮ್ಗೆ ಈ ಮೂಲಕ ಮತ್ತೊಮ್ಮೆ ಕೃತಜ್ಞತೆಗಳನ್ನ ನಾವೆಲ್ಲರೂ ಸಲ್ಲಿಸೋಣ. ಜೊತೆಗೆ ಇವತ್ತಿನ ಪ್ರತಿದಿನ ಯೋಗ ಧ್ಯಾನ ಜ್ಞಾನವನ್ನು ಕೊಡ್ತಾ ಇರುವಂತಹ ನಮ್ಮೆಲ್ಲ ಗುರುಗಳಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಪ್ರತಿದಿನ ಎಲ್ಲಾ ಮಾಸ್ಟರ್ಸ್ ಭಾಗವಹಿಸಿ ಅದ್ಭುತವಾದ ಧ್ಯಾನ ಜ್ಞಾನ ಮಾಡ್ತಾ ಇರೋದಕ್ಕೆ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಥ್ಯಾಂಕ್ ಯು ಗುರೂಜಿ. ಇಂತಹ ಅದ್ಭುತ ಅವಕಾಶಕ್ಕಾಗಿ ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣೀಭೂತರಾದಂತಹ ಮಹಾವತಾರ್ ಫೌಂಡೇಶನ್ನ ಶ್ರೀ ಲಕ್ಷ್ಮೀ ರಂಗನಾಥ ಗುರುಗಳಿಗೆ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸೋಣ ಈ ಮೂಲಕ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ನಿರೂಪಣೆ ಮಾಡಿದಂತಹ ಅನುರಾಧ ಮೇಡಮ್ಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂನು ಚೆನ್ನಾಗಿಲ್ಲ, ನೀವು ಹೇಳಿದ್ರಿ. ನಿಮ್ಗೂನು ಧನ್ಯವಾದಗಳು ನಮ್ಮ ಎಲ್ಲಾ ವೇದಿಕೆ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.